ಆ ಸುಗುಣನ್ಗೆ ಎಷ್ಟು ಇರಬೇಡ. ಹಾಂ, ನಮ್ಮನ್ನೇ ಯಾರು ನಡು ರಸ್ತೆಯಲ್ಲಿ ಇಟ್ಕೊಂಡು ಹೊಡಿತಾಳಂದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ರಿ. 4 ಬಾರಿಸ್ಬೇಕಿಲ್ಲ, ಇಟ್ಕೊಂಡವಳನ್ನ. ಅಯ್ಯೋ, ನಾನು ಬಾರ್ಸೋದೇನು ದೊಡ್ಡದಾಗಿರಲಿಲ್ಲ, ಏನೋ ಹುಷಾರಿಲ್ಲ ಅಂಬೋದೊಂದು ಮನಸ್ಸಿನಾಗಿತ್ತು. ಅದಕ್ಕೆ ಬಿಟ್ಟೆ ಕಣೆ ವಿಜಿ. ಇಲ್ಲಾಂದ್ರೆ ನಾನು ಬಿಡ್ತಾ ಇರಲಿಲ್ಲ ಬಿಡು, ಸರಿಯಾಗಿ ಬಿಡ್ತಿದ್ದೆ. ಅಲ್ಲ ರೀತಾ, ಯಾಕೆ ಎಲ್ಲಾದ್ರಾಗೂ ನಮ್ಗೆ ಮೂಗ್ ತೋರ್ಸಕ್ಕೆ ಬರ್ತಾಳೆ? ನೀನು ಕೇಳಬೇಕಾಗಿತ್ತು. ಎಲ್ಲಾದ್ರಾಗೂ ನೀನು ನಮ್ಗೆ ಯಾಕೆ ಮೂಗ್ ತೋರ್ಸಕ್ಕೆ ಬರ್ತೀಯ, ನೀನು ಯಾರೇ ಅಂತ ಹೇಳಿ. ಅಲ್ಲ ಅಲ್ಲಿ ಹೆಂಗೆ ಮಾತಾಡೋದಕ್ಕೆ ಬಂದವಳು ನೋಡು. ಇವಳು ಒಳ್ಳೆಯವಳಲ್ಲ, ಹಂಗೆ ಹಿಂಗೆ ಅಂತ ಎಲ್ಲರೂ ಕೂಟಿ ಹೇಳ್ಕೊಂಬಂದವಳೆ. ಅಲ್ಲಿರೋರೆಲ್ಲ ಬಂದು ಕೇಳ್ತಾರೆ, ಅಕ್ಕ ಇವ್ರ ಹೆಂಡ್ತಿಗೆ ನೀವು ಮೋಸ ಮಾಡಿ ಇವಾಗ ನೀವ್ರನ್ನ ಮದುವೆ ಆಗ್ತಿದ್ರಂತೆ ಅಂತ ಹೇಳಿ ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಆ ರೀತಾ ಅಲ್ಲೆಲ್ಲ ಹೇಳವಳೆ. ಅಯ್ಯಪ್ಪ ದೇವ್ರು, ಏನಪ್ಪ ಇದು ವಿಚಿತ್ರ ಅನಿಸುತ್ತೆ ನನಗಂತೂ. ಹೋಗತ್ಲಾಗೆ ಹೆಂಗೋ ನಿನ್ನ ಹೆಂಡತಿ ಜೊತೆ ನೀನು ಬದುಕೋಬೇಕು, ಹೋಗು. ನನಗೆ ಮರ್ಯಾದೆ ತೆಗೆಸ್ಕೊಂಡು ಇರೋಕ್ಕಾಗಲ್ಲ. ಅಲ್ಲಿ ಕೆಲಸದ ಹತ್ರ ನೋಡಿದ್ರೆ ಎಲ್ಲ ಕೇಳ್ತಾರೆ, ಈ ಊರಲ್ಲಿ ನೋಡಿದ್ರೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ. ನನಗೊಂಥರನ ಬೇಜಾರಾದಂಗೆ ಆಗುತ್ತೆ. ಹೋಗು ನಿನ್ನ ಹತ್ರ, ನಿನ್ನ ಹೆಂಡತಿ ಹತ್ರ ಚೆನ್ನಾಗಿರೋ ಹೋಗು. ನನ್ನ ಹತ್ರ ಏನು ಇರಬೇಡ ನೀನು. ನನಗೆ ಹೆಂಗೆ ಸಾಕಾಗ್ಬಿಟ್ಟೈತೆ, ಏನು ಮಾಡೋಣ ಅನ್ನಿಸ್ತೈತೆ. ಅಲ್ಲಿ ನೋಡಿದ್ರೆ ಆ ರೀತಾ ಅನ್ನೋ ಅವಳು ಕಾಟ, ಇಲ್ಲಿ ನೋಡಿದ್ರೆ ಊರಲ್ಲಿ ಸುಮ್ಮನ ಕಾಟ. ನಾನು ಅದಕ್ಕೆ ಮತ್ತೆ ನಾನು ಇಂಥದಕ್ಕೆಲ್ಲ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ ನನ್ನ ಪಾಡಿಗೆ ನಾನು ಆರಾಮಾಗಿದ್ದಿದ್ದು. ಸುಮ್ಮನೆ ನನ್ನ ಜೀವನದಲ್ಲಿ ಬಂದು ಯಾಕೆ ನನಗೆ ಇದು ಮಾಡಿದೆ? ಹೋಗು, ಇಲ್ಲಿಂದ ಹೊರಟೋಗು. ಇದೇನು ವಿಜಿ, ನೀನು ಹಿಂಗೆ ಮಾತಾಡ್ತಾ ಇದೀಯಾ? ಹಾಂ, ನಾನು ನಿನ್ನೆ ನಂಬ್ಕೊಂಡಿದ್ದೀನಿ, ನೀನು ಹಿಂಗೆ ಮಾತಾಡ್ತಾ ಇದೀಯಾ? ನಾನು ಕಟ್ಕೊಂಡು ಹೆಂಡ್ತಿ ದೂರ ಆದರೂ ಪರವಾಗಿಲ್ಲ, ನನಗೆ ನೀನೇ ಮುಖ್ಯ ಅಂತ ಹೇಳಿ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ನಿನ್ನ ಮಾತಾಡಿಸ್ಕೊಂಡು. ಈಗ ಅಂತಾರೆಲ್ಲ ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ನಾನು ನಿನಗೆ ಎಷ್ಟು ಧೈರ್ಯ ಹೇಳ್ಕೊಂಡು ನಿನ್ನ ಮಾತೆಲ್ಲ ಕೇಳ್ಕೊಂಡಿದ್ದೀನಿ. ಇನ್ನು ಏನು ಮಾಡಬೇಕು ಹೇಳು ನಾನು ನಿನಗೆ? ಹಾಂ, ಇನ್ನು ಏನು ಮಾಡಬೇಕು ಅಂತ ಹೇಳಿ ಯಾಕೆ ನೀನು ಹಿಂಗೆ ಆಡ್ತಾ ಇದೀಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನೇನಾದರೂ ದೂರ ಮಾಡಿಬಿಟ್ರೆ ಅಷ್ಟೇ, ನಾನಂತೂ ಇರೋದಿಲ್ಲ. ನನಗೆ ನನ್ನ ಹೆಂಡ್ತಿ ಕೈ ಬಿಟ್ಟರು ಪರವಾಗಿಲ್ಲ, ನೀನು ನನಗೆ ಕೈ ಬಿಡೋ ಆಗಿಲ್ಲ. ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ವಿಜಯ್, ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಏನು ಮಾಡೋದು ಮತ್ತೆ ಕೆಲಸದ ಹತ್ರ ಹೋದ್ರೆ ಆ ರೀತನ ಕಾಟ, ಇಲ್ಲಿಗೆ ಬಂದರೆ ನಿನ್ನ ಹೆಂಡ್ತಿ ಕಾಟ. ಎಲ್ಲಿಗೆ ಹೋದ್ರೂ ನಾವು ನೆಮ್ಮದಿಯಾಗಿರ್ತೀವಿ? ನಮಗೆ ನೆಮ್ಮದಿ ಎಂಬುದು ಎಲ್ಲಿ? ಯಾವಾಗಲೂ ಬರೀ ನಮಗಿದೆ. ಆದರೆ ಅಲ್ಲಿ ನೋಡಿದ್ರೆ ನಾನು ಕಟ್ಕೊಂಡು ಗಂಡನ ಹತ್ರ ಅಲ್ಲ ಏನು ಬಂದೆ, ಇಲ್ಲಿ ನಿನ್ನ ಸಲುವಾಗಿ ನಾನು ಏನು ಬೇಕಾಗೈತೆ. ಹೋಗು, ನಿನ್ನ ಹೆಂಡ್ತಿ ಹತ್ರ ಹೋಗಿ ಹೋಗು. ನನಗೆ ಬಿಟ್ಬಿಟ್ಟು ನನ್ನ ಪಾಡಿಗೆ ನನಗೆ ಹೆಂಗೆ ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಒಂಥರ ಬೇಜಾರಾಗ್ತೈತೆ. ಏನು ಮಾಡೋದು? ನನಗೆ ಸಿಟ್ಟು ಬರ್ತಾಯಿದೆ. ಏನಪ್ಪ ಇದು ವಿಚಿತ್ರ, ನಾನು ಹಿಂಗೆ ಯಾಕಪ್ಪ ಮಾಡ್ಕೊಂಡೆ ಅಂತೇಳಿ ತುಂಬ ಬೇಜಾರಾಗ್ತೈತೆ ನನಗೆ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು, ಇಲ್ಲಿಂದ ಹೊರಟೋಗು ಸುಮ್ಮನೆ. ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋಣ ಇವಾಗ? ಸುಮ್ಮನೆ ಹೋಗು. ನನಗಂತೂ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಅಲ್ಲಿ ಅವಳು ಸೂಪರ್ ಮಾರ್ಕೆಟಲ್ಲಿ ಎಲ್ಲರೂ ಸಾರಿದ್ದಾಳೆ, ಎಲ್ಲ ಕಡೆ ಸಾರಿದ್ದಾಳೆ. ಅವನು ಬಾಲ್ ನಾನು ಮಾತಾಡ್ತಾನೆ, ಎಲ್ಲ ಮಾತಾಡ್ತಾರೆ. ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋಣ? ಕೆಲ್ಸಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಇವಾಗ ಸುಮ್ಮನೆ ಮನೇಲಿ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ಏನು ಮಾಡೋದು? ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ. ನಿನ್ನ ಹೆಂಡ್ತಿ ಹತ್ರ ದುಡ್ಡಾದರೂ ಇಸ್ಕೊಂಡಿದ್ರೆ ಹೆಂಗೋ ಬಚಾವಾಗ್ಬೋದಾಗಿತ್ತು. ಅದನ್ನು 4-5 ಲಕ್ಷ ದುಡ್ಡು ಅವಳ ಕೈಲಿಗೆ ಕಳಿಸ್ಬಿಟ್ಟೆ ಎಲ್ಲನ. ಬಿಡು, ಅದು ನಾನು ದುಡ್ದಿರೋ ದುಡ್ಡು. ಇವಾಗ ನಾನು ಯಾಕೆ ಹೋಗಿ ಇಸ್ಕೊಬರ್ಬೇಕಾ? ಇಸ್ಕೊಬರ್ತೀನಿ. ನಾನು ದುಡ್ದಿರೋ ದುಡ್ಡು ನನಗೆ ಕೊಟ್ಬಿಡಮ್ಮ ವಾಪಸ್ಸು ಅಂತ ಹೇಳಿ ನಾನು ಹೋಗಿ ಇಸ್ಕೊಬರ್ತೀನಿ. ಸುಮ್ಮನಿರು, ನಿನ್ನ ತಲೆ ಕೆಡಿಸ್ಕೊಬೇಡ, ಸರಿನಾ? ನಾನು ಇಸ್ಕೊಬರ್ತೀನಿ. ಹೋಗಿ ಇಸ್ಕೊಂಡು ಬಂದು ಇಟ್ಕ ನಿನ್ನ ದುಡ್ಡು. ನೀನು ಇಸ್ಕೋಬೇಕು ತಾನೆ ಮುಂಚೆಗೇನೆ. ಇವಾಗ ಇಸ್ಕೊಂಡಿದ್ರೆ ಬಿಡಪ್ಪ, ದುಡ್ಡಾದರೂ ಐತೆ ನೋಡ್ಕೊಂತಾರೆ ಅನ್ಕೊಂತಿದ್ದೆ ನಾನು. ಇವಾಗ ಏನು ಇಲ್ಲದ ನೀವೇನು ನಾನು ನೋಡ್ಕೊಂತೀರಾ? ಹಾಂ, ಏನು ನೋಡ್ಕೊಂತೀರಾ ಹೇಳ್ರಿ? ಇವಾಗ ಎಷ್ಟು ನನಗೆ ಬೇಜಾರಾಗ್ತೈತೆ ಗೊತ್ತಾ? ಎಲ್ಲೋದ್ರೂ ನನಗೆ ಹಿಂಗೆ ಆಗ್ತೈತಲ್ಲಪ್ಪ ಅನ್ನಿಸ್ತಾ ಐತೆ. ವಿಜಯ್, ನೀನು ಮಾತ್ರ ನನ್ನ ಕೈ ಬಿಡ್ಬೇಡ. ನಿಜವಾಗ್ಲೂ ನಾನು ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ವಿಜಯ್. ನಿನ್ನೆ ನಂಬ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡು, ನಾನು ಬೇಕಾದರೆ ನಾನು ಹೆಂಡ್ತಿನ ಬೇರೆ ಬಿಟ್ಟಿರ್ತೀನಿ ಹೊರತು ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ವಿಜಯ್. ನೀನು ನನ್ನ ದೂರ ಮಾಡಬೇಡ. ನಾನು ನೀನು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವಿಬ್ಬರು ಯಾವಾಗ ದೂರ ಆಗ್ಬೇಕಂದ್ರೆ ನಾನು ಈ ಭೂಮಿ ಮೇಲೆ ಇರಬಾರ್ದು, ನೀನು ಈ ಭೂಮಿ ಮೇಲೆ ಇರಬಾರ್ದು. ಇಬ್ಬರಿಗೊಬ್ರು ಈ ಭೂಮಿ ಮೇಲೆ ಇಲ್ದಂಗೆ ಆಗೋವರೆಗೂ ಒಬ್ರಿಗೊಬ್ರು ಯಾವತ್ತೂ ಬಿಟ್ಟಿರೋದಿಲ್ಲ, ಯಾವತ್ತೂ ದೂರ ಆಗೋದಿಲ್ಲ ನಾವು. ನಾನಂತೂ ನಿನ್ನ ಎಷ್ಟು ನಂಬ್ಕೊಂಡಿದ್ದೀನಿ ಅಂದರೆ ಅಷ್ಟು ನಂಬ್ಕೊಂಡಿದ್ದೀನಿ. ನೀನು ಯಾರು ಏನು ಅಂದರು ಅಂತೇಳಿ ತಲೆ ಕೆಡಿಸ್ಕೊಂತೀಯ. ಎಷ್ಟು ಧೈರ್ಯ ಹೇಳ್ತಾ ಇದ್ದೀನಿ. ಯಾರು ಏನೋ ಹೇಳಿದ್ರು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ. ನನಗಂತೂ ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲಮ್ಮ. ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ನೀನು ಬಿಟ್ಟು ಇರೋಕ್ಕಾಗೋದಿಲ್ಲ ಅಂದರೆ ಆಗೋದಿಲ್ಲ. ಹೋಗು, ನಿನ್ನ ಹೆಂಡ್ತಿ ಹತ್ರ ಇರೋ ದುಡ್ಡು ಇಸ್ಕೊಂಡು ನನಗೆ ಏನಾದರೂ ಒಡವೆ ಮಾಡಿಸು, ಅವ ನಂಬ್ತೀನಿ. ನಾನು ಯಾವ ಆಧಾರದ ಮೇಲೆ ನೀನು ನಂಬಿ ನಾನು ನನ್ನ ಮರ್ಯಾದೆ ಕಳ್ಕೊಳ್ಳೋಣ ಹೇಳು? ಇಸ್ಕೊಂಬ, 4-5 ಲಕ್ಷ ದುಡ್ಡು ಇಸ್ಕೊಂಬಂದು ನನ್ನ ಹೆಸರು ಫಿಕ್ಸೆಡ್ ಮಾಡು. ಇಲ್ಲಾಂದ್ರೆ ನನಗೇನಾದರೂ ಒಡವೆ ಮಾಡಿಸು, ಆವಾಗ ನಾನು ನಿನ್ನ ನಂಬ್ತೀನಿ, ಸರಿನಾ? ಮತ್ತೆ ನನ್ನ ಕೈ ಬಿಟ್ಟು ಹೋಗ್ಬಿಟ್ರೆ ನಾನು ನಿನ್ನಿಂದ ಮರ್ಯಾದೆ ತೆಕ್ಕೊಬಿಟ್ಟು ನಾನು ಹೆಂಗೆ ಬೇಕು ಹಂಗೆ ಇರಬೇಕಾಗುತ್ತೆ. ಬರ್ತೀವಿ. ದುಡ್ಡೇನು ಮುಖ್ಯ ಅಲ್ಲ, ನನಗೆ ನೀನೇ ಮುಖ್ಯ, ಸರಿನಾ? ಇವಾಗ ನೀನಿಗೆ ದುಡ್ಡು ಮುಖ್ಯ ಆಗೈತೆ.
ಅಲ್ಲ ದುಡ್ಡು ಮುಖ್ಯ ಅಂತಲ್ಲ, ನಿನ್ನಿಂದ ನನಗೆ ಇವಾಗ ಮರ್ಯಾದೆ ಹೋಗ್ತಾ ಐತೆ. ಮತ್ತೆ ನೀನು ನನ್ನ ಹೆಂಡತಿ ಹಿಂಗಂದ್ಲು ಅಂತ ಹೇಳಿ ನಾನು ಬಿಟ್ಟು ಹೋಗ್ಬಿಟ್ರೆ ನಿನ್ನಿಂದ ನನ್ನ ಮರ್ಯಾದೆ ಕಳ್ಕೊಂಡು ನಾನು ಒಬ್ಳೆ ಹೆಂಗೆ ಇರ್ಬೇಕು ಹೇಳು? ಹಾಂ, ನಮಗೆ ಯಾರೂ ಇಲ್ಲಪ್ಪ. ನಿಮಗಾದ್ರೆ ಎಲ್ಲ ಇದ್ದಾರೆ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅತ್ತೆ, ಎಲ್ಲ ಪ್ರತಿಯೊಬ್ಬರು ನಿಮ್ಮ ಸಂಬಂಧಿಕರಿದ್ದಾರೆ. ನಮ್ಗೆ ಯಾರೂ ಇಲ್ಲ. ನಮ್ಮ ಅಣ್ಣನೂ ಮುಂಚ್ಕೊಂಡು ಹೋಗಿದ್ದಾನೆ, ನಮ್ಮ ಅತ್ತೆನೂ ಓದ್ಲು ಹಾಳಾಗಿ. ಅವಳು ನನ್ನ ಮೇಲೆ ಬೇಜಾರಾಗಿ ಅವಳು ಹಾಳಾಗಿ ಓದ್ಲು. ಯಾವಳು ಇಲ್ಲ ನನ್ನ ನೋಡ್ಕೊಳ್ಳೋಕ್ಕೆ, ಯಾರೂ ಇಲ್ಲ ನಮ್ಮ ಸಂಬಂಧಿಕರು ಅನ್ನೋರು. ಅದಕ್ಕೇನೆ ನಿಮ್ಗೇನು ಎಲ್ಲ ಇದ್ದಾರೆ, ಹೆಂಗೋ ಕಷ್ಟಕ್ಕೆ ಆಗ್ತಾರೆ. ನಮ್ಗೆ ಕಷ್ಟಕ್ಕೆ ಆಗೋಕ್ಕೆ ಯಾರೂ ಇಲ್ಲಪ್ಪ. ವಿಜಿ ಹೇಳೋದು ಅರ್ಥ ಮಾಡ್ಕ, ಸರಿನಾ? ನಾನು ನಿನಗೆ ದುಡ್ಡು 5 ಲಕ್ಷ ಫಿಕ್ಸೆಡ್ ಮಾಡ್ಬೇಕು ತಾನೆ ನಿನ್ನ ಹೆಸರಿಗೆ, ನಾನು ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಸರಿನಾ? ನಾನು ಏನೇ ಬಂದರೂ ನಾನು ಇದ್ದೀನಿ ಅಂತ ಹೇಳಿ ನಾನು ಇಷ್ಟು ಧೈರ್ಯ ಹೇಳ್ತಿದ್ರು ನೀನು ಯಾಕೆ ಇಷ್ಟೊಂದು ಧೈರ್ಯ ಕಳ್ಕೊಂಡು ಈ ಥರ ಮಾತಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದಷ್ಟು ಬೇಗ ಈಗ ನನ್ನ ಹೆಸರಿಗೆ 5 ಲಕ್ಷ ಫಿಕ್ಸೆಡ್ ಮಾಡಿದ್ರೆ ಮಾತ್ರ ನಾನು ಹಿಂಗಿರೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾನು ನಿನ್ನ ಮಾತಾಡ್ಸೋದಿಲ್ಲ. ನೀನು 5 ಲಕ್ಷ ಏನು ಮಾಡ್ತೀಯ ಗೊತ್ತಿಲ್ಲ, ನನ್ನ ಹೆಸರು ಫಿಕ್ಸೆಡ್ ಮಾಡಬೇಕು. ಮತ್ತೆ ನಮಗೆ ಯಾರು ನೋಡ್ಕೊಳ್ಳೋರಿಲ್ಲಪ್ಪ. ನೀನೇನು ಹೋಗ್ಬಿಡ್ತೀಯ ಆಮೇಲೆ? ಅವಾಗ ಏನು ಮಾಡ್ಬೇಕು ಹೇಳಿ? ನಾವು ಚಿಪ್ಪಿಡ್ಕೊಂಡು ಹೋಗ್ಬೇಕಾ ನಾನು? ಸರಿ ಆಯಿತು, ನನ್ನಂತೂ ಕೈ ಬಿಡ್ಬೇಡ. 5 ಲಕ್ಷ ತಾನೇ ತಗೊಂಬರ್ತೀನಿ, ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ, ಹೋಗ್ತೀನಿ. ಅವಳನ್ನು ಕೇಳ್ತೀನಿ, ಸುಗುಣನ್ನ ನಾನು ಫಿಕ್ಸೆಡ್ ಮಾಡಿರೋದು ಕೊಡೆ, ನಾನು ದುಡ್ದಿರೋ ದುಡ್ಡು ಅದು ಅಂತ ಹೇಳಿ ಕೇಳ್ತೀನಿ, ಸರಿನಾ? ನೀನು ತಲೆ ಕೆಡಿಸ್ಕೊಬೇಡ. ದುಡ್ಡು ತಾನೆ, 5 ಲಕ್ಷ ದುಡ್ಡು ತಾನೆ. 5 ಲಕ್ಷ ದುಡ್ಡು ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನೆಲ್ಲ ತಂದು ನಿನಗೆ ಹೆಸರು ಫಿಕ್ಸೆಡ್ ಮಾಡೋ ಜವಾಬ್ದಾರಿ ನಂದು, ಸರಿನಾ? ನೀನಂತೂ ನನ್ನ ಕೈ ಬಿಡೋ ಆಗಿಲ್ಲ ಅಷ್ಟೇ. ನಾನು ನಿನ್ನೆ ನಂಬ್ಕೊಂಡಿದ್ದೀನಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ. ನಾನು ಅವತ್ತಿಂದನ, ನಾನು ನಿನ್ನ ನೋಡ್ದಾಗಿಂದನೂ, ನಾನು ಅವತ್ತಿಂದನೂ ನಾನು ಯೋಚನೆ ಮಾಡಿದ್ದೀನಿ. ನೀನು ಇರೋವರೆಗೂ ನಾನಂತೂ ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕಂತೂ ಸಾಧ್ಯ ಇಲ್ಲ ವಿಜಿ, ಸಾಧ್ಯ ಇಲ್ಲ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು. ಬರೀ ಬಾಯಲ್ಲಿ ನೀನು ಬಿಟ್ಟಿರೋದಕ್ಕಾಗಲ್ಲ ಅಂತ ಬಾಯಲ್ಲಿ ಹೇಳಿದ್ರೆ ಸಾಲದು ಕಣಪ್ಪ. ಸರಿ ಆಯಿತು, ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೇ. ನಾನೇನಾದರೂ ಮಾಡಿ ನಿನ್ನ ಹೆಸರಿಗೆ 5 ಲಕ್ಷ ಫಿಕ್ಸೆಡ್ ಮಾಡ್ಬೇಕು ತಾನೇ, ಮಾಡ್ತೀನಿ. ನೀನು ತಲೆ ಕೊಡಿಸ್ಕೊಬೇಡ, ನೀನು ಬೇಜಾರಾಗ್ಬೇಡ. ನೀನು ಬೇಜಾರಾದರೆ ನನ್ನ ಕೈಲಿ ಇರೋದಕ್ಕಾಗಲ್ಲ, ಸರಿನಾ? ನೀನು ಬೇಜಾರಾದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಏನು ನೀನು ಅಲ್ಲಿ ಯಾರು ಅಂದ್ಲು ಅಂತ ಹೇಳಿ ಆ ರೀತಿ ನಾನು ಹೇಳ್ತೀನಿ, ಸುಮ್ಮನಿರು. ನಿನಗೇನೇ ಬೇಕು, ನನ್ನ ಇಷ್ಟ, ನಾನು ಹೆಂಗಾದ್ರೂ ಮಾಡ್ಕೊಂತೀನಿ. ನೀನು ಹೋಗಿ ಅವನ್ಯಾವನ್ನ ಕಟ್ಕೊಂಡಿಲ್ವೇನೆ, ಅದು ನನ್ನ ಇಷ್ಟ ಅಂತ ಹೇಳ್ತೀನಿ, ಸುಮ್ಮನಿರು. ಅವಳಿಗೆ ಸರಿಯಾಗಿ ಹೇಳ್ತೀನಿ ಫೋನ್ ಮಾಡಿಬಿಟ್ಟು. ನೀನು ತಲೆ ಕೆಡಿಸ್ಕೊಬೇಡ. ಅವಳ ರೀತಿನ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಸುಗುಣನ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ನೀನು ಚೆನ್ನಾಗಿರ್ಬೇಕು ಅಷ್ಟೇ ಒಟ್ಟಿನಲ್ಲಿ. ನನಗೆ ನೀನು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ನಾನು ನಿನ್ನ ಅಷ್ಟೊಂದು ಹಚ್ಕೊಂಡಿದ್ದೀನಿ ವಿಜಿ. ನೀನು ಅಂಥದ್ರಲ್ಲಿ ನೀನು ಈ ಥರ ಮಾತಾಡ್ಬಿಟ್ರೆ ನನ್ನ ಕೈಲಂತೂ ಇರೋದಕ್ಕಾಗಲ್ಲ ಅಂತ ಹೇಳಲ್ವಾ? ಸರಿ ಆಯಿತು, ನಾನು ಫಿಕ್ಸೆಡ್ ಮಾಡಿ ನೀವು ಆಮೇಲೆ ಮಾತಾಡಿ. ಸುಮ್ಮನೆ ಮಾತಾಡಬೇಡಿ, ಸರಿನೇ? ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಅಲ್ಲೇವರೆಗೂ ನೀವು ನನ್ನ ಮಾತಾಡಿಸ್ಬೇಡ್ರಿ ಅಷ್ಟೇ. ತೆಗಿರ್ಕಯ್ಯ, ನಾವಂತೂ ಮರ್ಯಾದೆ ಕಳ್ಕೊಂಡಿರೋಕ್ಕಾಗಲ್ಲ ನನಗೆ. ವಿಜಯ್ ಎಲ್ಲಿಗೆ ಹೋಗ್ತಾ ಇದೆಯಾ? ನೀವು ನನ್ನ ಹೆಸರಿಗೆ 5 ಲಕ್ಷ ಫಿಕ್ಸೆಡ್ ಮಾಡೋವರೆಗೂ ನಾನಂತೂ ನಿಮ್ಮನ್ನು ಮಾತಾಡ್ಸಲ್ಲ ಅಷ್ಟೇ. ನನ್ನ ಹೆಸರಿಗೆ ಫಸ್ಟ್ ನೀವು 5 ಲಕ್ಷ ಫಿಕ್ಸೆಡ್ ಮಾಡಬೇಕು. ಮಾಡ್ತೀನಿ ಅಂತ ಹೇಳಿವಾ? 5 ಲಕ್ಷ ತಾನೇ, ಬಾ ಇಲ್ಲಿ. ಯಾಕೆ ಮುನ್ಸ್ಕೊಂಡು ಹೋಗ್ತಾ ಇದೆಯಾ? ನೋಡು, ನನಗೆ ಸಿಟ್ಟು ಬರ್ತಾ ಐತೆ. ನೀನು ಮುನ್ಸ್ಕೊಬೇಡ. ನೀನು ಮುನ್ಸ್ಕೊಂಡ್ರೆ ನನಗೆ ಹೆಂಗೆಂಗೋ ಆಗುತ್ತೆ. ನಿಜವಾಗ್ಲೂ ನನಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಆದರೆ ನನಗೆ ತೊಡ್ಕೊಳ್ಳೋದಕ್ಕಾಗಲ್ಲ. ನೋಡು ವಿಜಯ್, ಹೋಗ್ಬೇಡ. ಫಸ್ಟ್ 5 ಲಕ್ಷ ಫಿಕ್ಸೆಡ್ ಮಾಡಿ ನನ್ನ ಹೆಸರಿಗೆ ಆಮೇಲೆ ಮಾತಾಡು ಅಂತ ಹೇಳಿದ್ನಲ್ಲ. ಫಸ್ಟ್ 5 ಲಕ್ಷ ಫಿಕ್ಸೆಡ್ ಮಾಡು ನನ್ನ ಹೆಸರಿಗೆ. ಅವಳಿಗೆ ಮಾಡಿದ್ಯಾ ತಾನೆ, ನನಗೂ ಮಾಡು. ಅವಳ ಹೆಸರಿಗೆ ಯಾಕೆ ಮಾಡಿದ್ಯಾ ಸುಗುಣನ ಹೆಸರಿಗೆ? ಅಯ್ಯೋ ಮಾಡ್ತೀನಿ ಬಾ. 5 ಲಕ್ಷ ತಾನೇ. ಅಯ್ಯೋ ಹೋಗ್ಬೇಡ, ಬಾ ವಿಜಯ್ ನಿನ್ನೆ ಕರಿತಾ ಇರೋದು, ಬಾ ಇಲ್ಲಿ. ವಿಜಯ್ ಬಾ. ನೋಡು, ನನಗೆ ಟೆನ್ಷನ್ ಆಗ್ತೈತೆ. ನನಗೆ ಟೆನ್ಷನ್ ಆಗೋ ಥರ ನಡ್ಕೋಬೇಡ ವಿಜಯ್. ಸುಗುಣನ ಹೆಸ್ರಿಗೆ 5 ಲಕ್ಷ ಫಿಕ್ಸೆಡ್ ಮಾಡಿದ್ಯಾ, ನನ್ನ ಹೆಸ್ರಿಗೂ ನೀನು 5 ಲಕ್ಷ ಫಿಕ್ಸೆಡ್ ಮಾಡಬೇಕು ಅಂತ ಹೇಳಿ ಇವಳು ಪಟ್ಟಿಡ್ದು ಕೂತ್ಕೊಂಡಿದ್ದಾಳೆ. ಇವಾಗ ಸುಗುಣನ ಹೋಗಿ ಕೇಳಬೇಕು 5 ಲಕ್ಷ ದುಡ್ಡು. ಅದು ನಾನು ದುಡ್ದಿರೋ ದುಡ್ಡು ಅವಳ ಹೆಸ್ರಿಗೆ ಫಿಕ್ಸೆಡ್ ಮಾಡಿದ್ದೀನಿ. ಈ ವಿಷಯ ಗೊತ್ತಾಗ್ಬಿಟ್ಟೈತೆ ಇವಳು ವಿಜಯ್ಗೆ. ಅದಕ್ಕೆ ಇವಾಗ ನನಗೂ ಮಾಡಬೇಕು ಅಂತ ಹೇಳಿ ಇವಳು ಕೂತ್ಕೊಬಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. 5 ಲಕ್ಷ ಇವಾಗ ಹೋಗಿ ಸುಗುಣನ ಕೇಳಬೇಕು. ಅವಳು ಏನಂತಾಳೋ ಏನೋ. ನನಗಂತೂ ವಿಜಿನ ಬಿಟ್ಟು ಬದುಕಿರೋ ಶಕ್ತಿ ಇಲ್ಲ. ಯಾಕಂದರೆ ನಾನು ಫಸ್ಟ್ ಇಷ್ಟಪಟ್ಟಿರೋ ಹುಡುಗಿನೇ ವಿಜಿ. ನಾನು ಯಾರು ನನ್ನ ಜೀವನದಲ್ಲಿ ಹತ್ರಕ್ಕೆ ಸೇರಿಸಿರ್ಲಿಲ್ಲ. ನಿಜವಾಗ್ಲೂ ನಾನು ಇರೋವರೆಗೂ, ನಾನು ವಿಜಿ ಯಾವತ್ತೂ ಇಬ್ಬರು ಭೂಮಿ ಮೇಲೆ ಇರೋವರೆಗೂ ಯಾವತ್ತೂ ನಾವಿಬ್ಬರು ದೂರ ಆಗಲ್ಲ. ಅದು ಏನೇ ಬರಲಿ, ಅದು ಎಂಥ ಸಂದರ್ಭನೇ ಬರಲಿ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.